ನಮಸ್ಕಾರ ಪ್ರಿಯರೇ, ಕರ್ನಾಟಕ ಕೇರಳ ಕುಟುಂಬಕ್ಕೆ ಸ್ವಾಗತ. ಇವತ್ತು ನಾನು ಮಾಡೋದು ಡಿಶ್ ಹೆಸರು ಪುಟ್ಟು ಮತ್ತು ಕಡಲೆ. ಅದು ಕೇರಳ ಸ್ಟೈಲ್ ಮಾಡೋದು. ಅದು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆ. ಪುಟ್ಟು ಮತ್ತು ಕಡಲೆ ಅದು ಮಾಡಲಿಕ್ಕೆ ಹುಟ್ಟು ಹುಡಿ ಮತ್ತು ತೆಂಗಿನಕಾಯಿ ಮತ್ತು ಕಡಲೆ. ಇದು ಕಡಲೆ ನಾನು ರಾತ್ರಿಯಲ್ಲಿ ನೆನೆಸಲಿಕ್ಕೆ ಇಟ್ಟಿದ್ದು. ಈಗ 8 ಗಂಟೆ ಅದು ನೆನೆಸಿ ಆಯಿತು. ಅದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ನಾನು ಇದರಲ್ಲಿ ಪುಟ್ಟು ಮಾಡೋದು. ಇದು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆ. ಕಡಲೆ 8 ಗಂಟೆ ನೀರಲ್ಲೇ ಇಡಬೇಕು. ಕಡಲೆ ಪದಾರ್ಥಕ್ಕೆ ಬೇಕಾದ ಸಾಮಗ್ರಿಗಳು: 1 ಟೀ ಸ್ಪೂನು ಕೊತ್ತಂಬರಿ, 1/4 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಹಳದಿ ಹುಡಿ ಮತ್ತು 5 ಮೆಣಸು, ಕಾಶ್ಮೀರಿ ಚಿಲ್ಲಿ ಮತ್ತು 2 ಟೊಮೆಟೊ, 2 ನೀರುಳ್ಳಿ. ಇದು ಟೊಮೆಟೊ ನೀರುಳ್ಳಿ ಫ್ರೈ ಮಾಡಲಿಕ್ಕಿಲ್ಲ, ಮತ್ತು ಇದು ಎಲ್ಲ ಸಾಮಗ್ರಿಗಳು ಫ್ರೈ ಮಾಡಲಿಕ್ಕೆ ಉಂಟು. ಮತ್ತು ಇದು ಲಾಸ್ಟಿಗೆ 1 ನೀರುಳ್ಳಿ ಫ್ರೈ ಮಾಡಿ ಅದರ ನಂತರ ಈ ಮಸಾಲ ಹಾಕಿ ಅದರ ನಂತರ ಕಡಲೆ ಹಣ್ಣು ಕುಕ್ಕರಲ್ಲಿ ಹಾಕಿ ಕುಕ್ಕರಲ್ಲಿ ಬೇಯಿಸಿದದ್ದು. ಓಕೆ. ಇದೆಲ್ಲ ಒಟ್ಟಿಗೆ ಫ್ರೈ ಮಾಡುವ. ಸ್ವಲ್ಪ ಎಣ್ಣೆಯನ್ನು ಹಾಕಿ ಈಗ ಫ್ರೈ ಮಾಡಿಟ್ಟ ಮಸಾಲೆ ಇದಕ್ಕೆ ಗ್ರೈಂಡ್ ಮಾಡಲಿಕ್ಕೆ ಹಾಕುವ. ಮತ್ತು ನೀರುಳ್ಳಿ ಇದು ಇದು ಫ್ರೈ ಮಾಡಲಿಕ್ಕಿಲ್ಲ, ಮತ್ತು ಟೊಮೆಟೊ ಇದಕ್ಕೆ ಹಾಕುವ. ಸ್ವಲ್ಪ ನೀರನ್ನು ಹಾಕುವ ಅದಕ್ಕೆ. ಹೀಗೆ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಸ್ವಲ್ಪ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಟಿದ್ದು, ಕರಿಬೇವು ಇದಕ್ಕೆ ಹಾಕುವ, ಮತ್ತು 1 ನೀರುಳ್ಳಿ ಕಟ್ ಮಾಡಿಟ್ಟಿದ್ದು ಇಷ್ಟು ಫ್ರೈ ಆಗಬೇಕು. ಅದರ ನಂತರ ಇದಕ್ಕೆ ಈ ಗ್ರೈಂಡ್ ಮಾಡಿಟ್ಟ ಮಸಾಲನ್ನು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಅದು ಟೊಮೆಟೊದು ವಾಸನೆ ಹೋಗಬೇಕಲ್ಲ. ಈಗ 5 ನಿಮಿಷ ಇದು ಫ್ರೈ ಆಗಿದೆ. ಇದಕ್ಕೆ ನಾವು ಈ ಕಡಲೆಯನ್ನು ಹಾಕುವ. ಮತ್ತು ಇದು ಗ್ರೈಂಡ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕುವ. ರುಚಿಗೆ ತಕ್ಕ ಉಪ್ಪು, ಇದು ಇಷ್ಟು ನೀರು ಇರಬೇಕು. ಅದು ಪುಟ್ಟು ಡ್ರೈ ಆಗಿರ್ತದಲ್ಲ, ಅದಕ್ಕೆ ಇದು ಸ್ವಲ್ಪ ನೀರಾಗಿ ಇರಬೇಕು. ಈಗ ಈ ಕಡಲೆಯನ್ನು ನಾವು 3 ವಿಶಿಲು ತೆಗೆದು ಇಡುವ. ನಾನು ಇಲ್ಲಿ ಈಗ 2 ಕಪ್ಪು
ಅಕ್ಕಿ ಹಿಟ್ಟು ಪುಟ್ಟು ಹೊಡಿಯೋದು ತಗೊಳ್ತೇನೆ. ಇದು 2 ಕಪ್ಪು. ಎರಡು ಕಪ್ಪಿಗೆ ನಾವು ಇದು ಬಿಸಿ ಮತ್ತು ತಣ್ಣದಾಗಿದ ನೀರು, ಈ ನೀರಿಗೆ ಸ್ವಲ್ಪ ಉಪ್ಪು ಬೆರೆಸಿ, ಜಾಸ್ತಿ ಬಿಸಿ ಬೇಡ, ಸ್ವಲ್ಪ ಬಿಸಿ ಇರಬೇಕು ನೀರು. ಇದನ್ನು ನಾವು ಇದರಲ್ಲಿ ಈ ಹಿಟ್ಟಲ್ಲಿ ಇಟ್ಟು ಸ್ವಲ್ಪನೇ ಈಗ ಮಿಕ್ಸ್ ಮಾಡೋದು. ಈಗ ಇದು ಉಪ್ಪಿಟ್ಟು ಹಾಗೇ ಆಗಿದೆ ನೋಡಿ. ಇದು ಒಂದು 5 ನಿಮಿಷ ಆಗುವಾಗ ಇದು ಪುನಃ ಡ್ರೈ ಆಗ್ತದೆ. ಡ್ರೈ ಆಗಿದ ನಂತರ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಸರಿ ಮಾಡೋದು. ಈಗ ನಾನು ತೋರಿಸ್ತೇನೆ. ಈಗ ನೋಡಿ, ಈಗ ಸಜ್ಜಿಗೆ ಹಾಗೆ ಆಗಿದೆ, ಉಪ್ಪಿಟ್ಟು ಹಾಗೆ ನೋಡಿ. ಸ್ವಲ್ಪ ಹೊತ್ತು ಇಡಬೇಕು, ಅದರ ನಂತರ ಪುನಃ ಇದನ್ನು ನಾವು ಸರಿ ಮಾಡುವ. ಈಗ ನೋಡಿ ಪ್ರಿಯರೇ, ನಾನು ಮೊದಲು ನೀರು ಹಾಕಿಟ್ಟಿದ್ದಲ್ಲ ನೋಡಿ. ಈಗ ಇದು ಪುನಃ ಡ್ರೈ ಆಗಿದೆ. ಈಗ 5 ನಿಮಿಷ ಆಯಿತು. ಇದಕ್ಕೆ ನಾವು ಪುನಃ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡುವ. ಇದು 2 ಕಪ್ ನಾನು ತೆಗೆದಿದ್ದು. ನೋಡಿ, ಈಗ ರೆಡಿಯಾಗಿದೆ ಇದು. ಇದು ನೋಡಿ, ಈಗ ಮಾಡುವಾಗ ಈಗ ಇರಬೇಕು ನೋಡಿ. ಈಗ ಈ ಪುಟ್ಟಿನ ಪಾತ್ರಕ್ಕೆ ನೀರನ್ನು ಹಾಕುವ. ಫುಲ್ಲು ಬೇಡ, ಅರ್ಧ ಸಾಕು ನೀರು. ಮತ್ತು ಗಡಿ ನೀವು ನೋಡಬೇಕು, ಅದು ನೀರು ಮುಗಿದೆ ಅಂತ ನೋಡಬೇಕು. ಈಗ ಈ ಪುಟ್ಟಿನ ಪಾತ್ರಕ್ಕೆ ಇದು ಒಳಗಡೆ ಹಾಕಿ ನೋಡಿ, ಈಗ ಇರಬೇಕು. ಸ್ಟ್ರೈಟಾಗಿ ಇರಬೇಕು. ಈಗ ಕಾಣ್ತದಲ್ಲ, ಅದಕ್ಕೆ ಮೊದಲು ನಾವು ತೆಂಗಿನ ಸುರಿಯನ್ನು ಹಾಕೋದು. ಮೊದಲು ರೌಂಡಾಗಿ ಸ್ವಲ್ಪ, ಅದರ ನಂತರ ಈ ಮಿಕ್ಸ್ ಮಾಡಿಟ್ಟ ಪುಟ್ಟು ಹುಡಿ ಲೂಸಾಗಿ ಇಡಬೇಕು. ಲೂಸು ಪುನಃ ಸ್ವಲ್ಪ ತೆಂಗಿನ ತುರಿ ಹಾಕಬೇಕು. ಅದರ ನಂತರ ಪುನಃ ಪುಟ್ಟು ಹುಡಿ ಹಾಕಬೇಕು. ಪುನಃ ಸ್ವಲ್ಪ ತೆಂಗಿನ ಹುಡಿ, ಅದರ ನಂತರ ಲೂಸಾಗಿ ಒತ್ತಬಾರದು, ಈಗಲೇ ಹಾಕಬೇಕು ನೋಡಿ. ಸ್ವಲ್ಪ ತೆಂಗಿನ ಹುಡಿ ಇದರ ಮೇಲೆ ಹಾಕಿ ಮತ್ತೆ ಬೇಯಿಸಲಿಕ್ಕೆ ಇಡೋದು. ಈಗ ನೀರು ಕುದೀತಾ ಉಂಟು. ಇದರ ಮೇಲೆ ಇದನ್ನು ಹಾಕುವ. ಮತ್ತು ಇದಕ್ಕೆ ಈ ಮುಚ್ಚಳವನ್ನು ಮೆತ್ತಿಗೆ ಹಾಕುವ. ಈಗ ಒಂದು 3 ನಿಮಿಷ ಇಡಬೇಕು. 3 ನಿಮಿಷ ಇಡುವಾಗ ಅದರ ಮೇಲೆ ಇದು ಬರ್ತದೆ, ಬಿಸಿ ಬಿಸಿ ಬರ್ತದೆ.
ಈಗ ನೋಡಿ ಪ್ರಿಯರೇ, ಇದರ ಮೇಲೆ ಸಿಕ್ಕ ಬರ್ತಾ ಉಂಟು. ಇದು ಬಂದ ನಂತರ 2 ನಿಮಿಷ ಇಡಬೇಕು. ಅದರ ನಂತರ ನಾವು ಅದು ತೆಗೆಯೋದು. ನೋಡಿ ನಮ್ಮ ಪುಟ್ಟು ರೆಡಿಯಾಗಿದೆ. 1 2 3 ನಮಗೆ ಎಷ್ಟು ಪೀಸ್ ಬೇಕೋ ಅಷ್ಟು ಮಾಡ್ಬೋದು. ಈಗ ನಾನು 4 ಮಾಡಬೇಕಿತ್ತು, ಈಗ ನಾನು 3 ಮಾಡಿದ್ದು. ಇದರಲ್ಲಿ 1 ಆಗ್ತಾ ಇತ್ತು, ಅದು ಮಾತಾಡಿ 3 ಆಯಿತು. ಈಗ ನಮ್ಮ ಪುಟ್ಟು ಮತ್ತು ಕಡಲೆ ರೆಡಿಯಾಗಿದೆ. ನೀವು ಕೂಡ ಈ ರೆಸಿಪಿಯನ್ನು ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.